ಡಿಸ್ನಿ ಸ್ಟಾರ್, ಸನ್ ನೆಕ್ಸ್ಟ್, ಆಹಾ, G5, ಸೋನಿ ಲಿವ್, ಶಿಮರು, ಹೀರೋಸ್ ನಾವು, ಲಯನ್ ಗೇಟ್ಸ್ ಪ್ಲೇ, ಎಕ್ಸೆಟ್ರಾ. ನಮಸ್ತೆ ಅಣ್ಣ, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಅಶೋಕ್. ಅಶೋಕ್, ಏರ್ಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಮೊದಲು ನೋಡಿ ತುಂಬ ಕಷ್ಟ ಆಗ್ತಾ ಇತ್ತು ವಿಡಿಯೋ ಅಪ್ಲೋಡ್ಸ್ ಮಾಡೋಕ್ಕೆ. ಇವಾಗ ನಿಮ್ಮದು ಈ ಕನೆಕ್ಷನ್ ಎಲ್ಲ ತಗೊಳ್ಳಿದ್ದೀನಿ. ಇವಾಗ ಸೂಪರ್ ಫಾಸ್ಟ್ ಆಯಿತು ಸರ್ವಿಸು. ಪ್ಲಸ್ ಮೊದಲು 1-2 ಅವರ್ಸ್ ತಗೊಳ್ತಾ ಇದ್ದು ಅಪ್ಲೋಡಿಂಗ್ಗೆ, ಇವತ್ತು ನಮಗೆ ಒಂದು 20 ಮಿನಿಟ್ಸ್ ತಗೊಳ್ತಾ ಇದೆ. ಅಷ್ಟು ಫಾಸ್ಟ್ ಆಗಿದೆ ನಿಮ್ಮ ಸರ್ವಿಸು. ಅದು ಪ್ಲ್ಯಾನ್ಸ್ ಬಗ್ಗೆ, ಅದು ಏರ್ಟೆಲ್ ಎಕ್ಸ್ಟ್ರೀಮ್ ಬಗ್ಗೆ ಸ್ವಲ್ಪ ನಮ್ಮ ಜನಗೆ ಹೇಳಿ, ಅವ್ರಿಗೂ ಇಷ್ಟ ಆಗಿದ್ವಿ. ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೇಳಿ. ಫಸ್ಟ್ ಪ್ಲ್ಯಾನ್ಸು ಸ್ವಲ್ಪ ಫೀಚರ್ಸ್ ಹೇಳ್ಬಿಡಿ. ಇವಾಗ ನೀವು ಮೊಬೈಲ್ ಡೇಟಾ ಇಂದ ಅಪ್ಲೋಡ್ ಮಾಡ್ತಿದ್ರಲ್ವಾ, ಎಲ್ಲ ಕಡೆ ನೆಟ್ವರ್ಕ್ ಒಂದೇ ರೀತಿ ಇರಲ್ಲ. ನೆಟ್ವರ್ಕ್ ಸ್ಲೋ ಆಗುತ್ತೆ. ಒಂದೊಂದ್ ಕಡೆ ನೆಟ್ವರ್ಕ್ ಇರಲ್ಲ, ನೆಟ್ವರ್ಕ್ ಅಲ್ಲಿ ಅಪ್ಲೋಡ್ ಮಾಡಕ್ ಆಗಲ್ಲ. ಮನೇಲಿ ಅಂದ್ಕೊಳ್ಳಿ, ಮನೇಲಿ ನಿಮ್ಗೆ 10 MPS ಸಿಗ್ಬೋದಿಲ್ಲ, 20 MPS ಸಿಗ್ಬೋದು. ಓಕೆನಾ, ಒಂದೊಂದ್ಸರಿ 1 MPS ಸಿಗುತ್ತೆ, ಒಂದ್ಸರಿ ನೆಟ್ವರ್ಕ್ ಇರಲ್ಲ. ಆದ್ರಿಂದ ವೈಫೈ ಕನೆಕ್ಷನ್ ಅನ್ನೋದು ಮನೇಲಿ ಇದ್ರೆ ಎನಿ ಟೈಮ್ ನಾವು ಕೊಟ್ಟಿರೋದು ನಿಮಗೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್, ವೈರ್ ಕನೆಕ್ಷನ್ ಅಂಡರ್ ಗ್ರೌಂಡ್ ಇಂದ ಲೈನ್ ಆಗಿರುತ್ತೆ, ಕನೆಕ್ಷನ್ ಆಗಿದೆ. ಅದರಿಂದ ನಿಮಗೆ ನೆಟ್ವರ್ಕ್ ಸ್ಪೀಡ್ ಡೌನ್ ಆಗಲ್ಲ. ಇಲ್ಲ, ಒಂದೇ ಸ್ಪೀಡಲ್ಲೇ ಇರುತ್ತೆ. ಮಳೆ ಬರಲಿ ಏನ್ ಬರಲಿ ಒಂದೇ ಸ್ಪೀಡಲ್ಲೇ ನೆಟ್ವರ್ಕ್ ರನ್ ಆಗುತ್ತೆ. ಅದೇ ಮೊಬೈಲ್ ನೆಟ್ವರ್ಕ್ ಅಂದ್ರೆ ಕ್ಲೌಡ್ ಬಂತು, ಮಳೆ ಬಂತು, ಅವಾಗ ನೆಟ್ವರ್ಕ್ ಸಿಗಲ್ಲ ನಿಮ್ಗೆ. ಆ ಟೈಮಲ್ಲಿ ಮನೇಲೆ ವೈಫೈ ಇರುತ್ತಲ್ವಾ, ಆ ಡಿಸ್ಟರ್ಬೆನ್ಸ್ ಇರಲ್ಲ ನಿಮ್ಗೆ. ಡಿಸ್ಟರ್ಬೆನ್ಸ್ ಇರಲ್ಲ. ಬಟ್ ನಮಗೆ ಸುಮಾರು ಟೈಮ್ ವಿಡಿಯೋ ಅಪ್ಲೋಡಿಂಗ್ ತುಂಬಾ ಕಷ್ಟ ಆಗ್ತಾ ಇತ್ತು. ಒಂದೊಂದು ಟೈಮ್ ಅಪ್ಲೋಡಿಂಗ್ ಆಗ್ತಾ ಇವತ್ತು ಒಂದು 2-3 ಅವರ್ಸ್ ಹೋಲ್ಡ್ ಆಗಿಬಿಡತ್ತೆ, ನೆಟ್ವರ್ಕ್ ಲೋ ಅಂತ ಬರುತ್ತೆ. ಬಟ್ ನಿಮ್ದು ಅದು ವೈರ್ ಕನೆಕ್ಷನ್ ಕೊಡ್ತಾ ಇದ್ದಾವಲ್ಲ ನಿಮ್ಮ ಕಂಪನಿಯವರು, ಅದಕ್ಕಿಂತ ನಮಗೆ ಇವತ್ತಿಂದ ನಾವು ಯೂಸ್ ಮಾಡ್ತಾ ಇದ್ದೀನಿ, ನೋಡೋಣ. ಸೊ ಇದೇ ರೀತಿ ನಾವು ಅದಕ್ಕೆ ಏನೈತೆ ಫೀಡ್ಬ್ಯಾಕ್ ಅದನ್ನು ಸಹ ಕೊಡ್ತೀನಿ. ಬಟ್ ನಮಗೆ ಇವತ್ತಿಂದ ಅದು ಕನೆಕ್ಷನ್ಸ್ ಪ್ರಾಬ್ಲಮ್ ಏನು ಬರಲ್ಲ ಅಲ್ವಾ? ಏನ್ ಬರಲ್ಲ ನಿಮಗೆ. ಇವಾಗ ನೀವು ತಗೊಂಡಿರೋ ಸ್ಪೀಡ್ಗೆ ಏನ್ ಸ್ಪೀಡ್ ಹೇಳಿದ್ರು ಅದೇ ಸ್ಪೀಡ್ ಅಲ್ಲೇ ನಿಮ್ಗೆ ಇರುತ್ತೆ ಲೈಫ್ ಟೈಮ್. 20 ಅನ್ಲಿಮಿಟೆಡ್ ಡೇಟಾ ಸಿಗುತ್ತೆ ನಿಮ್ಗೆ, ಅನ್ಲಿಮಿಟೆಡ್ ಡೇಟಾ. ಪ್ಲಸ್ ಎಷ್ಟು ಜನ ಅದಕ್ಕೆ ಕನೆಕ್ಷನ್ ಮಾಡ್ಬೋದಣ್ಣ? 60 ಜನವರು ಕನೆಕ್ಟ್ ಮಾಡ್ಬೋದು. 60 ಪ್ಲಸ್ ನೀವು ಕನೆಕ್ಟ್ ಮಾಡ್ಕೋಬಹುದು ಅಟ್ ಎ ಟೈಮು. ಬಟ್ ಎಷ್ಟು ಜನ ಕನೆಕ್ಟ್ ಮಾಡ್ಕೊಂಡ್ರೆ ಅಷ್ಟು ಸ್ಪೀಡ್ ವೇರಿಯೇಷನ್ ಆಗುತ್ತೆ. ಇವಾಗ ಒಬ್ಬರೇ ಕನೆಕ್ಟ್ ಮಾಡ್ಕೊಂಡಿದ್ರ, ನೀವು 100 MPS ಸ್ಪೀಡ್ ತಗೊಂಡಿದ್ರ, ಒಬ್ಬರಿಗೆ ಫುಲ್ 100 MPS ಸ್ಪೀಡ್ ಸಿಕ್ಬಿಡುತ್ತೆ. ಇಲ್ಲ, ಒಂದು 10 ಜನ ನೀವು ಕನೆಕ್ಷನ್ ತಗೊಂಡು 10 ಜನ ಒಂದೇ ಸಾರಿ ಕನೆಕ್ಟ್ ಆಗ್ತೀರಾ, 100 MPS ಸ್ಪೀಡ್ ಇದೆ ಅಲ್ಲಿ, 10 ಜನ ಡಿವೈಡ್ ಆಗುತ್ತೆ ಸ್ಪೀಡ್. 20 MPS ತರ 10 MPS ಇಲ್ಲ 20 MPS ತರ ಆ ತರ ಡಿವೈಡ್ ಆಗಿಬಿಡುತ್ತೆ. ಓಕೆ, ಎಷ್ಟು ಜನ ಜಾಸ್ತಿ ಕನೆಕ್ಟ್ ಮಾಡ್ಕೊಂಡು ಅಷ್ಟು ಜನ ಡಿವೈಡ್ ಆಗಿಬಿಡುತ್ತೆ. ಒಂದೇ ಜನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಿದ್ರೆ ಅದು ಸ್ಪೀಡ್ ಫುಲ್ ಇರುತ್ತೆ. ಎಷ್ಟು ಜನ ಕನೆಕ್ಟ್ ಮಾಡ್ಕೊಳ್ತೀರೋ ಅಷ್ಟೇ ಸ್ಪೀಡ್ ಡಿವೈಡ್ ಆಗ್ತಾ ಇರುತ್ತೆ. ನೀವು ವೈಫೈ ತಗೊಂಡಿದ್ರಲ್ವಾ, ಮಳೆ ಬರ್ಲಿ ಏನೇ ಬರ್ಲಿ ಒಂದೇ ಸ್ಪೀಡ್ ಅಲ್ಲೇ ಇರುತ್ತೆ. ಇವಾಗ ಸಿಮ್ ಕಾರ್ಡ್ ನೆಟ್ವರ್ಕ್ ಮೇಲೆ ಯಾವಾಗ ಡಿಪೆಂಡ್ ಆಗೋ ಚಾನ್ಸ್ ಇಲ್ಲಲ್ವಾ. ಅದರಿಂದ ಯಾವಾಗ ಮೊಬೈಲ್ ನೆಟ್ವರ್ಕ್ ಇಂದಾನೆ ನಾವು ವರ್ಕ್ ನಡೆಯಲ್ಲ, ಇಂಟರ್ನೆಟ್ ಕನೆಕ್ಷನ್ ಅನ್ನೋದು, ಅದರಿಂದಾನೇ ಈ ಫೈಬರ್ ಅದಕ್ಕೆ ರಿಪ್ಲೇಸ್ಮೆಂಟ್. ಓಕೆನಾ, ಇವಾಗ ಇದು ಒಂದು ಬೆಸ್ಟ್ ಸೊಲ್ಯೂಷನ್. ನೆಟ್ವರ್ಕ್, ಮೊಬೈಲ್ ನೆಟ್ವರ್ಕ್ ಇನ್ನು ಬೆಸ್ಟ್ ಸೊಲ್ಯೂಷನ್. ಇದು ವೈರ್ ಕನೆಕ್ಷನ್ ಕೊಡ್ತೇವೆ, ಅದು ವೈರ್ಲೆಸ್ ಬರುತ್ತೆ. ಮಳೆ ಬಂದ್ರೆ ನೆಟ್ವರ್ಕ್ ಹೋಯ್ತು, ಇಂಟರ್ನೆಟ್ ಬ್ರೌಸ್ ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ನೋಡ್ಬೇಕಂದ್ರೂ, ಏನೇ ನೋಡ್ಬೇಕಂದ್ರೂ, ಒಂದು ಫೈಲ್ ಅಪ್ಲೋಡ್ ಮಾಡ್ಬೇಕಂದ್ರೂ, ಡೌನ್ಲೋಡ್ ಮಾಡ್ಬೇಕಂದ್ರೂ ಆ ಟೈಮಲ್ಲಿ ಕನ್ಫರ್ಮ್ ನೆಟ್ವರ್ಕ್ ಡೌನ್ ಆಗಿ. ಪ್ಲಸ್ ಇದರಲ್ಲಿ ಯಾವ್ದು OTT ಪ್ಲಾಟ್ಫಾರ್ಮ್ ಬರುತ್ತೆ. ಇವಾಗ ನೋಡಿ, ನಮ್ದು ನೀವು ತಗೊಂಡ್ರೆ 100 MPS ಅಲ್ವಾ. ಫಾರ್ ಸಪೋಸ್ ನೀವು 200 MPSಗೂ ಹೋಗ್ಬೋದು. ನಿಮ್ ಯೂಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಜನ ಯೂಸ್ ಮಾಡ್ತೀರಾ, ನಿಮ್ಗೆ ಎಷ್ಟು ಬೇಕಿದೆ, ನಿಮ್ ಪ್ರೈಸಸ್ ಮೇಲೆ ಡಿಪೆಂಡ್. ಓಕೆನಾ, 100 MPS ನೀವು ತಗೊಂಡ್ರೆ 200 MPS ಹೋಗ್ಬೋದು ನೀವು. 300 MPS ಇದೆ, 1 Gbps ತಗೋಬಹುದು ನೀವು. ಓಕೆನಾ, 1 Gbps ಸ್ಪೀಡ್ ಇರೋದು ತಗೋಬಹುದು ನೀವು. ಇವಾಗ 100 MPS ನೋಡಿ, 799 ಫಾರ್ ಮಂತ್. 799 ಓನ್ಲಿ ಇಂಟರ್ನೆಟ್ ಅನ್ಲಿಮಿಟೆಡ್ ಇರುತ್ತೆ. 700 ರೂಪಾಯಿ ತಿಂಗಳಿಗೆ. 800, 799 800 100 MPS ಅನ್ಲಿಮಿಟೆಡ್ ಡೇಟಾ ಇರುತ್ತೆ. ಎಷ್ಟಾದ್ರೂ ಯೂಸ್ ಮಾಡೋದು 100 MPS ಸ್ಪೀಡ್ ಅಂದ್ರೆ. ಇದರಲ್ಲಿ ನಮಗೆ OTT ಬರಲ್ಲ ಇದರಲ್ಲಿ. ಮೇನ್ ಎಕ್ಸ್ಟ್ರೀಮ್ ಅಂತ ಏರ್ಟೆಲ್ ಎಕ್ಸ್ಟ್ರೀಮ್ ಇದೆ, ಅದು ಮಾತ್ರ ಬರುತ್ತೆ ಇದರಲ್ಲಿ. ಓಕೆನಾ, ನೆಕ್ಸ್ಟ್ ಪ್ಲಾನ್ ನೋಡಿ 899 ಇದೆ, ಅದು 100 MPS. ಬಟ್ ಅದರಲ್ಲಿ ಟಿವಿ ಚಾನಲ್ಸ್ ಬರುತ್ತೆ, 400 ಟಿವಿ ಚಾನಲ್ಸ್ ಬರುತ್ತೆ ನಿಮ್ಗೆ. ಅದರಲ್ಲಿ 20+ OTT apps ಬರುತ್ತೆ. 20+ ಡಿಸ್ನಿ ಸ್ಟಾರ್, ಸನ್ ನೆಕ್ಸ್ಟ್, ಆಹಾ, G5, ಸೋನಿ ಲಿವ್, ಶಿಮರು, ಹೀರೋಸ್ ನಾವು, ಲಯನ್ ಗೇಟ್ಸ್ ಪ್ಲೇ, ಎಕ್ಸೆಟ್ರಾ, ಈ ತರ 20 apps ಬರುತ್ತೆ. ಅದು 100 MPS ಸ್ಪೀಡ್, 899. ಟಿವಿ ಚಾನಲ್ಸ್ 350 ಮೇಲೆ ಟಿವಿ ಚಾನಲ್ಸ್ 100ವರೆಗೂ ಬರುತ್ತೆ. 20+ OTT apps ಬರುತ್ತೆ. ಲ್ಯಾಂಡ್ಲೈನ್ ಕನೆಕ್ಷನ್ ಬರುತ್ತೆ. ನಿಮ್ಮ ಹತ್ರ ಓಲ್ಡ್ ಲ್ಯಾಂಡ್ಲೈನ್ ಕನೆಕ್ಷನ್ ಡಿವೈಸ್ ಇದ್ರೆ ನಾವು ಕನೆಕ್ಷನ್ ಕೊಟ್ಬಿಡ್ತೀವಿ. ಅನ್ಲಿಮಿಟೆಡ್ ಕಾಲ್ಸ್ ಆಲ್ ಓವರ್ ಇಂಡಿಯಾ. ಲ್ಯಾಂಡ್ಲೈನ್ ಇದ್ರೆ ಅದನ್ನು ಸಹ ಫ್ರೀ ಆಫ್ ಕಾಸ್ಟ್. ಹೌದು, ಫ್ರೀ ಆಫ್ ಕಾಸ್ಟ್. ಅನ್ಲಿಮಿಟೆಡ್ ಕಾಲ್ಸ್ ಆಲ್ ಓವರ್ ಇಂಡಿಯಾ, ಎನಿ ನೆಟ್ವರ್ಕ್ ಆ ಥರ ಯೂಸ್ ಮಾಡ್ಕೋಬೋದು. ಇನ್ನು ಇದಕ್ಕಿನ್ನ ಕಡಿಮೆ ಪ್ಲಾನ್ ಬೇಕಾದ್ರೆ 40 MPS ಬರುತ್ತೆ ನಿಮಗೆ, 499. ಅನ್ಲಿಮಿಟೆಡ್ ಡೇಟಾ 40 MPS ಸ್ಪೀಡಲ್ಲಿ, ಓನ್ಲಿ ಇಂಟರ್ನೆಟ್ ಇರುತ್ತೆ ಇದರಲ್ಲಿ. ಅನ್ಲಿಮಿಟೆಡ್ ಇಂಟರ್ನೆಟ್ ಯೂಸ್ ಮಾಡ್ಬೋದು. ಓಕೆನಾ, ಇನ್ನು ಅದರಲ್ಲೇ
40 MBPS ಅಲ್ಲಿ ಇನ್ನೊಂದು ಪ್ಲಾನ್ ಇದೆ, ಅದು ಬಂದು 699 ಪ್ಲಾನ್. ಹ್ಮ್ ಅನ್ಲಿಮಿಟೆಡ್ ಡೇಟಾ ಇರುತ್ತೆ, ಅದರಲ್ಲಿ 20+ OTT ಆಪ್ಸ್ ಕೊಡ್ತೀವಿ, 400 ಟಿವಿ ಚಾನಲ್ಸ್ ಬರುತ್ತೆ, ಲೈವ್ ಟಿವಿ ಚಾನಲ್ಸ್. ಲ್ಯಾಂಡ್ ಲೈನ್ ಕಾಲ್ಸ್ ಅನ್ಲಿಮಿಟೆಡ್ ಇರುತ್ತೆ. ಲ್ಯಾಂಡ್ಲೈನ್ ಲ್ಯಾಂಡ್ ಲೈನ್ ಕಾಲ್ಸ್ ಇದು ಅನ್ಲಿಮಿಟೆಡ್. ಎಷ್ಟು ಹೇಳಿದ ಪ್ರೈಸ್? 699 ಇದು. ಇದು 699. 699. ಇದಕ್ಕೆ ಫಸ್ಟ್ ಟೈಮ್ ತಗೊಳ್ತೀನಿ ಅಂತ ಸಪೋಸ್ ಇವಾಗ ನಾವು ಫಸ್ಟ್ ಟೈಮ್ ಇದು ತಗೊಳ್ತೇವೆ ನಾವು ಕನೆಕ್ಷನ್, ಅದಕ್ಕೆ ಏನ್ ಪ್ರೈಸಸ್ ಇರುತ್ತೆ? ಫಸ್ಟ್ ಟೈಮ್ ತಗೊಂಡಾಗ ನೀವು 2500 rupees ಪೇ ಮಾಡಬೇಕು. 2500 rupees ಪೇ ಮಾಡ್ತೀರಾ. ಈ 2500 ಪೇ ಮಾಡೋದು ಏನಕ್ಕಂದ್ರೆ ಡಿವೈಸ್ಗಲ್ಲ, ವ್ಯಾಲೆಟ್ ಡಿಪಾಸಿಟ್ ಮಾಡ್ತೀರಾ ಅಷ್ಟೇ ನೀವು. ವ್ಯಾಲೆಟ್ ಡಿಪಾಸಿಟ್ ಮಾಡುತ್ತೆ. ಇವಾಗ ಫಸ್ಟ್ ಮಂತ್ ಬಿಲ್ 699, ಆ 2500 ಅಲ್ಲೇ ಡಿಡಕ್ಟ್ ಆಗುತ್ತೆ. ಆ 2500 ಅಲ್ಲಿ ಡಿಡಕ್ಟ್ ಆಗುತ್ತೆ. ಅವಾಗ ನಿಮಗೆ 699 ಪ್ಲಸ್ 18% GST 824. ಇವಾಗ ನೀವು 2500 ಪೇ ಮಾಡಿರೋದು ಅದು 3 months ವರ್ಗೆ ಅದರಲ್ಲೇ ಡಿಡಕ್ಟ್ ಆಗುತ್ತೆ. 4th ಮಂತ್ ನೀವು ಯೂಸ್ ಮಾಡಿದ್ಮೇಲೆ 5th ಮಂತ್ ಅಲ್ಲಿ ನೀವು 4th ಮಂತ್ ಬಿಲ್ ಬರುತ್ತಲ್ವ 824 rupees ವಿತ್ GST ಸೇರಿ, ಅದು 5th ಮಂತ್ ಅಲ್ಲಿ ಪೇ ಮಾಡ್ತಾರೆ. ಅಂದ್ರೆ ನಿಮಗೆ 4 months. ಓಕೆನಾ? 4 months ಪ್ಲಾನ್ ಹಾಕಿಲ್ಲ, 4 months ಆದ್ಮೇಲೆ ನೀವು ಬಿಲ್ ಬರುತ್ತೆ. ಫಸ್ಟ್ ಬಿಲ್ 5th ಮಂತ್ ಅಲ್ಲಿ ಅದು ಪೇ ಮಾಡಬೇಕು. ಎಷ್ಟು ಬರುತ್ತೆ ಅದು? 699 ಪ್ಲಸ್ 18% GST ಬರುತ್ತೆ. 120 rupees GST ಬರುತ್ತೆ ನಿಮಗೆ. ಟೋಟಲ್ 820 rupees ಆಗುತ್ತೆ. 820 rupees. 820. ಆಮೇಲೆ ಅದು ಪ್ರತಿ ಒಂದು ತಿಂಗಳದು ಹೌದು. ಅದು ಬೇಕಂತ ನಾವು ಅಪ್ಗ್ರೇಡ್ ಸಹ ಮಾಡ್ಬೋದು, ಅಪ್ಗ್ರೇಡ್ ಮಾಡ್ಬೋದು, ಡೌನ್ಗ್ರೇಡ್ ಮಾಡ್ಬೋದು. ಓಕೆನಾ? ನೀವು ಟಿವಿ ಚಾನಲ್ಸ್ ಬೇಕಾದ್ರೆ ನಿಲ್ಸ್ಬೋದು, ಬೇಕಾದ್ರೆ ಆಡ್ ಮಾಡ್ಕೋಬಹುದು, ಆ ತರ ಇರುತ್ತೆ ನಿಮ್ಗೆ. ನೀವಿನ್ನು ಇದು 40 MPS ತಗೊಂಡಿದ್ರ, ನೋಡಿದ್ರ 4 months. ಸರಿ, ನಮ್ಗೆ ಬರೀ ಇವಾಗ ಟಿವಿ ಚಾನಲ್ಸ್ ಬೇಡ, ನಮ್ಗೆ ಬರೀ ಇಂಟರ್ನೆಟ್ ಕನೆಕ್ಷನ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಏನ್ ಪ್ರೈಸಸ್ ಇರುತ್ತೆ? ಅದು 499 ಬರುತ್ತೆ. ಬರೀ ಇಂಟರ್ನೆಟ್, ಅನ್ಲಿಮಿಟೆಡ್ ಡೇಟಾ. ಟಿವಿ ಚಾನಲ್ಸ್ ಏನಿಲ್ಲ, ಟಿವಿ ಚಾನಲ್ಸ್ ಏನು ಬರಲ್ಲ. ಇದು ಆಪ್ಷನ್ ಐತೆ, ನೆಟ್ ಬೇಡ ಬರೀ ಚಾನಲ್ಸ್ ಬೇಕಂತ ಹೇಳಿದ್ರೆ ಸದ್ಯಕ್ಕೆ ಅದು ನಾನ್ ಕೊಡೋಕ್ಕಾಗಲ್ಲ. ನಾನು ಬೇಕಾದ್ರೆ ನಿಮ್ಗೆ ಅದು ಬೇಕಾದ್ರೆ ವೆಂಡರ್ ನಂಬರ್ ಇರುತ್ತೆ ಬೇರೆಯವ್ರದ್ದು, ಓಕೆ, ಅವ್ರ ನಂಬರ್ ನಾನು ನಿಮ್ಗೆ ಕೊಡ್ತೀನಿ, ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಓನ್ಲಿ ಟಿವಿ ಚಾನಲ್. ಬಟ್ ಇದು ಆಪ್ಷನ್ ಐತೆ ನಮ್ಮ ಹತ್ರ? ಆಪ್ಷನ್ ಐತೆ, ಬಟ್ ನನ್ನ ಹತ್ರ ಇಲ್ಲ. ನಾನು ಬಂದು ಏರ್ಟೆಲ್ ಎಕ್ಸ್ಟ್ರೀಮ್ ಫೈಬರ್ ಮಾತ್ರ ನಂದು. ಏರ್ಟೆಲ್ ಮಾತ್ರ ಕನೆಕ್ಷನ್ ಮಾಡಿ. ಹೌದು. ಸೊ ನಿಮ್ಮ ನಂಬರ್ ಹೇಳ್ಬಿಡಿ, ಹಾಗೆ ನಾವು ಸ್ಕ್ರೀನ್ ಅಲ್ಲಿ ಹಾಕ್ಬಿಡ್ತೀನಿ, ಜನನ ನೋಡಿ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ನನ್ನ ನಂಬರ್ ಬಂದು 9980968769. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಓಕೆ, ಆಲ್ ಓವರ್ ಕರ್ನಾಟಕ ಎಲ್ಲಿಂದಾದ್ರೂ ಕಾಲ್ ಮಾಡಿ. ಓಕೆನಾ? ನಾನು ನಿಮ್ಮ ಹತ್ರ ಬರೋದೇ ಬೇಕಾ, ಇಲ್ಲ ನೀವು ನನಗೆ ಕಾಲ್ ಮಾಡಿ ಕನೆಕ್ಷನ್ ಬೇಕು ಅಂದ್ರೆ ನಿಮ್ಮ ಲೊಕೇಶನ್ ಕೊಟ್ಟಾಕು, ಅದು ನೆಟ್ವರ್ಕ್ ಇಲ್ಲ ಅಂತ ನಾನು ಅಲ್ಲಿ ನಮ್ಮ ನೆಟ್ವರ್ಕ್ ಇದ್ರೆ ಇದೆ ಅಂತ ಹೇಳ್ತೀನಿ, ನೀವು ಪ್ರೊಸೀಡ್ ಆಗ್ಬೋದು. ನೀವು ಕನೆಕ್ಷನ್ ನಾನು ಕೊಡಿಸ್ತೀನಿ ನಿಮಗೆ. ಫೋನ್ ಮಾಡಿದ್ರೆ ಎಷ್ಟು ಟೈಮಲ್ಲಿ ನೀವು ಅದು ಕನೆಕ್ಷನ್ ಮಾಡ್ಕೊಡ್ತೀರಾ ಸರ್? ನೀವು ಫೋನ್ ಮಾಡಿ ನಮಗೆ ಕನೆಕ್ಷನ್ ಬೇಕು ಅಂತ ಹೇಳಿದ್ರೆ ನೀವು ಲೊಕೇಶನ್ ಕಳ್ಸಿಕೊಟ್ರೆ ಅಲ್ಲಿ ನಮ್ಮ ಕನೆಕ್ಷನ್ ಇದೆಯಾ ಇಲ್ಲ ಅಂತ ನಾನು ಲೊಕೇಶನ್ ಟ್ರೇಸ್ ಮಾಡ್ತೀನಿ. ಅಲ್ಲಿ ನಮ್ಮ ಕನೆಕ್ಷನ್ ಇದ್ರೆ ಇದು ಸರ್ವಿಸ್ ಮಾಡ್ತೀನಿ. ಬರೀ ಆಲ್ ಓವರ್ ಬ್ಯಾಂಗ್ಳೂರ್ ಇಲ್ಲ ಅಂತ ಅಥವಾ ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಸರ್ವಿಸ್ ಕೊಡ್ತೀನಿ. ಯಾವ್ದು ಇಲ್ಲಿಂದ ಫೋನ್ ಮಾಡಲಿ, ಎಲ್ಲಿಂದ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾದ್ರೂ ಕಾಲ್ ಮಾಡಿ, ಅಲ್ಲಿ ನಮ್ಮ ನೆಟ್ವರ್ಕ್ ಇರಬೇಕು. ನಮ್ಮ ನೆಟ್ವರ್ಕ್ ಇದ್ರೆ ನಾನು ನಿಮ್ ಕನೆಕ್ಷನ್ ಕೊಡಕ್ಕಾಗುತ್ತೆ. ಅದು ನೀವು ಫಸ್ಟ್ ಫೈಂಡ್ ಔಟ್ ಮಾಡಿ, ಆಮೇಲೆ ಆದಷ್ಟು ಬೇಗ ಫೋನ್ ಮಾಡಿ ನನಗೆ ಲೊಕೇಶನ್ ಕಳ್ಸಿಕೊಟ್ರೆ ಆ ಲೊಕೇಶನ್ ಇಂದ ಚೆಕ್ ಮಾಡ್ತೀನಿ ನಾನು, ಲೊಕೇಶನ್ ಅಲ್ಲಿ ಇದೆಯಾ ಇಲ್ಲ ನೆಟ್ವರ್ಕ್ ನಮ್ದು ಅಂತ ಇದ್ರೆ ನಾನು ನಿಮ್ ಕನೆಕ್ಷನ್ ಕೊಡಿಸ್ತೀನಿ. ಏನಿಲ್ಲ ನೀವು ಓಕೆ ಅಂದ್ರೆ ನಾನು ಬುಕಿಂಗ್ ಕಂಪ್ಲೀಟ್ ಮಾಡ್ತೀನಿ. ನಾನು ಬುಕಿಂಗ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಮ್ಯಾಕ್ಸಿಮಮ್ 48 hours ತಗೊಳ್ತೀನಿ ಇನ್ಸ್ಟನ್ಗೆ. ಮ್ಯಾಕ್ಸಿಮಮ್ 1 hour ಅಲ್ಲಿ ಆಗ್ಬೋದು, 2 hour ಅಲ್ಲಿ ಆಗ್ಬೋದು, 3 hours ಅಲ್ಲಿ ಆಗ್ಬೋದು. ಬಟ್ ಅದು ಜನ ಇವತ್ತು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಅಲ್ಲಿ ನಮ್ಮ ಟೆಕ್ನಿಷಿಯನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಫ್ರೀ ಇದಾರೆ ಇಲ್ಲ, ಅವ್ರು ಫ್ರೀ ಇದ್ರೆ ಇಮಿಡಿಯೇಟ್ ಬಂದ್ಬಿಡ್ತಾರೆ, ಇಲ್ಲ ಅವ್ರು ತುಂಬಾ ಕನೆಕ್ಷನ್ ಇದೆ ಅವ್ರ ಕೈಲಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಒನ್ ಡೇ ತಗೊಂತೀವಿ. ಇನ್ನೂ 1 ಡೇನೂ ಆಗಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ 48 hours. 48 hours ಜಾಸ್ತಿ ಇನ್ಸ್ಟಾಲೇಷನ್ ಕಂಪ್ಲೀಟ್ ಮಾಡಿಸ್ಕೊಡ್ತೀವಿ. ಸರಿ ಸರ್, ತುಂಬಾ ಥ್ಯಾಂಕ್ ಯು. ಸೊ ಜನನ ನೋಡಿ ಇವಾಗಿಂದ ನಿಮಗೆ ಕಾಲ್ಸ್ ಬರುತ್ತೆ. ಥ್ಯಾಂಕ್ ಯು. ಸೊ ಯಾವ್ಯಾವಿಗೆ ಇಷ್ಟ ಆಗತ್ತೆ ಅಣ್ಣ ನಂಬರ್ ಸ್ಕ್ರೀನ್ ಅಲ್ಲಿ ಐತೆ, ಅಣ್ಣಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅಣ್ಣ ಏರ್ಟೆಲ್ ಫೈಬರ್ ಕನೆಕ್ಷನ್ ಇದು ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬೈ.